ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ. ನಾ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಸಿಲ್ನರ ಹೋಬಳಿ ಕಾಗಿಪುರ ಗ್ರಾಮದಲ್ಲಿ ವಾಸವಾಗಿರೋದು. ಇಲ್ಲಿ ದಿನನಿತ್ಯದ ಕರ್ಮಕಾಂಡ ಇದು. ದಿನನಿತ್ಯದ ಕರ್ಮಕಾಂಡ. ಮಕ್ಕಳು 25ರಿಂದ 50 ಮಕ್ಕಳು ಸ್ಕೂಲ್ಗೆ ಹೋಯ್ತವೆ. ಇಲ್ಲಿಂದ ಕೇರ್ಪೇಟೆ, ಸೀಳ್ನೆರೆ, ಪಾಂಡುಪುರ, ಮೈಸೂರ್ಗೂ ಹೋಯ್ತಾರೆ ಓದಕ್ಕೆ ಮಕ್ಳುಗಳು. ಈ ರೋಡ್ ಕರ್ಮಕಾಂಡ 20 ವರ್ಷದಿಂದ ಈ ಕರ್ಮಕಾಂಡ ಹಿಂಗೈತೆ. ನಿಜವಾಗ್ಲೂ ನಾನು ಈಗ 4 ದಿವಸದಲ್ಲಿ ಬಂದು ಆಟೋದಲ್ಲಿ ಹೋಗೋಣ ಅಂತ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೆ. ಜಾರ್ ಬಿದ್ದಿ 700 ರೂಪಾಯಿ ಖರ್ಚು ಮಾಡಿದೀನಿ. ಶೂ ಹಾಕಿದ್ರೆ ಮಾತ್ರ ಇದು ನನಗೆ ಗ್ರಿಪ್ ಸಿಕ್ಕೋದು, ಇಲ್ಲಾಂದ್ರೆ ಸಿಕ್ಕಕ್ಕಿಲ್ಲ ಕಾಲು. ನನಗೆ ಈ ತರ ಆಗಿರ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಓದಕ್ ಹೋಯ್ತಾರೆ. ಏಜ್ ಆಗಿರೋರವ್ರೆ ಎಲ್ಲ ಈ ಕರ್ಮಕಾಂಡದಲ್ಲಿ ಹೋಗ್ಬೇಕು. ಯಾವ ವ್ಯಕ್ತಿ ಆಗಿರ್ಲಿ, ಗೆದ್ದಿರೋರು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ವೋಟ್ ಮಾಡ್ಕೊಂಡು ಹೋಗಿರೋದು ಬಂದ್ರೆ ಇದುವರೆಗೆ ಯಾವ ವ್ಯಕ್ತಿನೂ ನಮ್ಮ ಗ್ರಾಮಕ್ಕೆ ಬಂದಿಲ್ಲ. ಯಾವ ಕಷ್ಟ ಸುಖವ ಜನರ ವಿಚಾರಿಸಿಲ್ಲ. ಇದು ದಿನನಿತ್ಯದ ಕೆಲಸ ಆಗಿ ದಿನ ಹೊತ್ಕೊಂಡು ಹೋಗೋರಾಗಿದ್ದಾರೆ. ಆಮೇಲೆ ಇಲ್ಲಿ ಬಸ್ ಬಂದಿರೋದೇ ನೋಡಿಲ್ಲ. ನಾವಿಲ್ಲಿ ಬರ್ತೀವಿ, ನಮ್ಮ ಸ್ವಸಹಾಯ ಸಂಘದವರು ಊರ್ ಜನ ಎಲ್ಲ ತುಂಬ್ಕೋತಾರೆ. ಬಸ್ ನಡ್ರಮ್ಮ, ಬಸ್ ಬಿಡ್ಸೋಣ ಅಂತವ. ಯಾವ ಬಸ್ ಬರ್ತದೆ ಇಲ್ಲಿಗೆ? ಯಾವ ಬಿಲನಹಳ್ಳಿಗೆ ಬರ್ತದೆ? ಚೌಡ್ಗಟ್ಟಕ್ಕೆ ಹೋಯ್ತದೆ. ಸೀಳ್ನೆರೆಯಿಂದ ಬೆಣ್ಣೆಕೊಪ್ಪಿಂದ ಇನ್ನಿ ಕಾಗೇಪುರಕ್ಕೆ ಬಸ್ ಬರಲ್ಲ. ನಾವೆಲ್ಲ ವಾಸ ಮಾಡೋರು ಜನ ಅಲ್ಲ ಅಂತ ಈ ಸರ್ಕಾರಕ್ಕೆ ಗೊತ್ತಿಲ್ಲ. ನಾವೆಲ್ಲ ಪ್ರಾಣಿಗಳಿಗೂ ಕುಡಿಯಕ್ ನೀರು, ವಾಸ ಮಾಡಕ್ಕೆ ಮರದ ನೆರಳು, ಎಲ್ಲರ ಪದಗಳನ್ನ ಓದ್ಕೋತಾರೆ. ಅದಕ್ಕಿಂತ ಕಡೆಯಾಗೈತೆ ನಮ್ ಕಾಗೇಪುರ ಗ್ರಾಮ. ನೋಡಿ ಇಲ್ಲಿ ನೋಡಿ ಜನಗಳೇ, ಈ ರೋಡ್ ನೋಡಿ. ಈ ಕಿತ್ತಿ ಹೋಗೋ ರೋಡ್ ಒಳಗಡೆ ಹೋಗಕ್ಕಾಯ್ತದ? ಯಾರಾದ್ರೂ ಈ ಊರಲ್ಲಿ ಗ್ರಾಮಸ್ಥರಲ್ಲಿ ಹೋಗಕ್ಕಾಯ್ತದ? ಈ ತರ ಹಿಂಗೆಲ್ಲ ಆಗಿರೋದ್ರಿಂದ ದಯವಿಟ್ಟು ಸರ್ಕಾರಕ್ಕೆ, ಗೆದ್ದಿರೋಂತ ವ್ಯಕ್ತಿಗಳಿಗೆ ಕೈ ಮುಗಿದು ಕೇಳ್ತಾ ಇದೀವಿ. ಜನಗಳಿಗೆ ಏನ್ ಮಾಡದೇ ಇದ್ರು ಪರವಾಗಿಲ್ಲ. ಈ ನಮ್ಮ ಬದುಕಕ್ಕೋಸ್ಕರ, ನಡೆಯಕ್ಕೋಸ್ಕರ ಸ್ಕೂಲ್ ಮಕ್ಳಿದಾರೆ, ವಯಸ್ಸಾಗಿರೋರಿದ್ದಾರೆ. ಈ ಒಂದು ರೋಡ ಸರಿಪಡಿಸ್ಕೊಡೋ ಆಗ್ಬೇಕು. ನೀವು ಯಾರುವೆ ನಮಗ್ ಸಂಬಂಧ ಪಟ್ಟಿಲ್ಲ ಅಂತ ಒಂದ್ ನ್ಯೂಸ್ ಮಾಡಿ, ನಾವೇ ಊರ್ ಜನರೆಲ್ಲ ಸೇರಿ ನಾವೇ ಇಷ್ಟು ದುಡ್ಡು ಹಾಕಿ ರೋಡ್ ಮಾಡ್ಕೊತೀವಿ. ಲಾಸ್ಟ್ ಚಾನ್ಸ್. ಎಲ್ಲ ಒಂದ್ 20 ವರ್ಷ ಆಯ್ತು ಇದು ಆಗಿ. ಇದೇ ತರ ಇರೋದು. ಏನು ಇದು ನಮ್ಮ ಊರು ಏನು ಮುಂದಕ್ ಬಂದೂ ಇಲ್ಲ, ಹಿಂದಕ್ ಹೋಗೂ ಇಲ್ಲ. ಅದೇ ಮಟ್ಕ ಐತೆ, ಅದೇ ರೀತಿ ಐತೆ. ರೋಡ್ ಹೆಂಗೈತೆ ಹಂಗೆ ನಾವು ಹಂಗೆ ಇದೀವಿ, ಇಲ್ಲಿ ವಾಸ ಮಾಡ್ತಾ ಇದೀವಿ. ಇದು ಸರ್ ಸ್ಟಾರ್ಟ್ ಮಾಡಿ ಅಲ್ಲಿ ಸೀಳ್ನೆರೆ, ಬೆಣ್ಣೆಕೊಪ್ಲಿಂದವ ನಮ್ ಕಾಗೇಪುರದಿಂದ ಬಂದ್ರೆ ಈ ಕಡೆ ಭೈರಪುರ, ಗವಿಗೊಂಡು ಕೊಪ್ಲು, ಸೀರ್ಬಿಲ್ಲನಹಳ್ಳಿ, ಅಲ್ಲಿಂದ ಚೌಡ್ಗಟ್ಟ, ಎಂಬ್ರಳ್ಳಿ, ಸಿಂಗಾಪುರ, ವಸಂತಪುರಕ್ಕೆ ಹೋಗಿ ನಮ್ಮ ಮೇಲ್ಕೋಟೆಗೆ ಇದು ಜಾಯಿನ್ ಆಯ್ತದೆ. ಇದೇ ರೋಡು. ಇಲ್ಲಿಂದಾನೇ ಹೋಗೋದು ಮೇಲ್ಕೋಟೆಗೆ. ಈಗ ನೀವೇ ನೋಡಿದ್ರ ಸ್ಕೂಲ್ ಮಕ್ಳು ಬಸ್ ಹೆಂಗ್ ಹೋಯ್ತಾ ಐತಿ ಅಂತವ. ಈ ತರ ಅನ್ಯಾಯ ನಡೀತಾ ಐತೆ. ದಯವಿಟ್ಟಿದ ಊರವರೆಲ್ಲ ರೋಡ್ಗೆಲ್ಲ ಮಾಡ್ತಾರೆ. ಊರವ್ರಿಗೆಲ್ಲ ಏಟ್ ಸಮ ಎಲ್ಲ ಕೇಳ್ತಾರೆ. ಕಾಗೇಪುರ ಏಟ್ ಸಮ ಯಾರು ಕೇಳೋದಿಲ್ಲ. ಬರೀ ಓಟ್ ಹಾಕಂಗ್ ಹೋಯ್ತಾರೆ, ಓಟ್ ಬಂದಾಗ ಬರ್ತಾರೆ. ಸರ್, ಇದು ಕಾಗೇಪುರ ಗ್ರಾಮ, ಸೀಳ್ನೆರೆಯಿಂದ ಮೇಲ್ಕೋಟೆಗೆ ಹೋಗೋ ರೋಡ್ ಇದು. ಈ ರೋಡ್ನ ಪರಿಸ್ಥಿತಿ ಏನಿದೆ ಅಂದ್ರೆ, ದಿವಸ ಶಾಲಾ ಮಕ್ಕಳದು ಸ್ಕೂಲ್ ಬಸ್ ಓಡಾಡಬಹುದು, ಮತ್ತೆ ಸ್ಕೂಟರ್ಗಳು, ಮತ್ತೆ ಹೆಣ್ಮಕ್ಳುಗಳೆಲ್ಲ ಸ್ಕೂಟರ್ ಓಡಿಸುವಂತ ಜಾಗ ಈ ರೋಡ್ ಇದೆ. ಈ ರೀತಿ ಪರಿಸ್ಥಿತಿ ಇದೆ ಈ ರೋಡ್ ಇದು. ಆಲೆ ಸುಮಾರು ವರ್ಷದಿಂದ ಇದು ರೋಡು ಇದೇ ರೀತಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂತು, JDS ಸರ್ಕಾರ ಬಂತು, BJP ಸರ್ಕಾರ ಬಂತು, ಯಾವುದೇ ಸರ್ಕಾರ ಬಂದ್ರು ಸಹ ಈ ರೋಡ್ನಂತೂ ಯಾರು ಗಮನ ಕೊಟ್ಟಿಲ್ಲ. ಈ ಕಡೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ, ನಾವು ಅದ್ ಮಾಡಿಸ್ಕೊಡ್ತೀವಿ, ನಿಮ್ ಇದ್ ಮಾಡಿಸ್ಕೊಡ್ತೀವಿ, ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು, ಯಾವುದೇ ರಾಜಕಾರಣಿಗಳು ಈ ರೋಡ್ಗೆ ಸಂಬಂಧಪಟ್ಟಂತೆ ಈ ರೋಡ್ಗೆ ಯಾರು ತಲೆಗೆಡ್ಸ್ಕೊತಾ ಇಲ್ಲ. ನನಗೆ ಇದೇ ರೋಡಲ್ಲಿ ಸರ್ ಬಿದ್ದು ಕಾಲ್ ಮುರಿದೋಗಿ ಸುಮಾರು 1 ವರ್ಷ ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡೆ. ಈ ಪರಿಸ್ಥಿತಿ ಇದೆ ಸರ್ ಈ ರೋಡಲ್ಲಿ. ಈ ರೋಡ್ ಬಗ್ಗೆ ಸರ್ ಇಲ್ಲಿಂದನೂ ಸುಮಾರು ಚೌಡಗಟ್ಟ ತನಕನು ಮೇಲ್ಕೋಟೆ ಗಂಟನು ರೋಡ್ ಚೆನ್ನಾಗಿಲ್ಲ ಸರ್. ಇದೇ ತರ ಗುಂಡಿ, ಎಲ್ಲಾ ಊರಲ್ಲೂ ಗುಂಡಿ ಇದೇ ತರ ಸರ್ ಗುಂಡಿ ಬಿದ್ದಿರೋದು. ಸುಮಾರು ಗ್ರಾಮಗಳಿಗೆ ಟಚ್ ಆಗುತ್ತಂತೆ. ಇದೇ ಮಾರ್ಗ ಹೋಗ್ಬೋದ್ರೆ ಮೇಲ್ಕೋಟೆಗೆ ಮೇನ್ ರೋಡ್ಗೂ ಸಹ ಟಚ್ ಆಯ್ತದಂತೆ. ಗ್ರಾಮಸ್ಥರು ಹೇಳ್ತಿರೋದು ಸುಮಾರು ಹೊತ್ತುಗಳಿಂದ ರೋಡ್ ಇದೇ ತರ ಗುಂಡಿ ಬಿದ್ದು ನಿಂತಿದೆ. ಸುಮಾರು ಶಾಲಾ ಬಸ್ಗಳಾಗ್ಬೋದು, ಆಟೋಗಳಾಗ್ಬೋದು, ಸುಮಾರು ಗಾಡಿ ಓಡಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ರಕ್ಷಣೆಗಳಾಗ್ಬೋದು, ಯಾರು ಸಹ ಬಂದು ಇದ್ರ ಬಗ್ಗೆ ರೋಡ್ ಬಗ್ಗೆ ಒಂದು ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರೆ ಗ್ರಾಮಸ್ಥರು. ಅಣ್ಣ, ಎಷ್ಟು ವರ್ಷದಿಂದ ಇದೇ ತರ ಇದೆ ರೋಡ್ ಇದು? ಸರ್ ಆಲೆ ಸುಮಾರು ಒಂದ್ 20 ವರ್ಷದಿಂದ ಇದೇ ರೀತಿ ಸರ್ ಈ ರೋಡ್. ಯಾವ ರೋಡ್ ಯಾರು ರಾಜಕಾರಣಿಗಳು ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದು ಈ ರೋಡ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಆಯ್ತು ನಾವು ಮಾಡ್ತೀವಿ ಅಂತ ಹೇಳಿ ಹೊರಟೋಯ್ತಾರೆ. ದಯವಿಟ್ಟು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳೇ ಆಗಿರ್ಬೋದು, ಯಾವ ಸರ್ಕಾರ ಯಾರಾಗಿರ್ಲಿ, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಯಾರೇ ಆದ್ರೂ ಸಹ ಈ ರೋಡ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ
ನಮ್ಗೆ ಇಲ್ಲಿನ ಗ್ರಾಮದವ್ರಿಗೆ ಸಹಾಯ ಮಾಡಿ ರೋಡ್ ಸ್ವಲ್ಪ ರೆಡಿ ಮಾಡಿಕೊಟ್ಟು ನಮ್ಗೆ ಸಹಾಯ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಸರ್. ಹೇಳ್ತಿರೋದು ಆರೋಪ ಏನು ಅಂದ್ರೆ ಸರ್, ಎಲೆಕ್ಷನ್ ಟೈಮ್ ದಲ್ಲಿ ಬಂತು ಅಂದ್ರೆ ರಾಜಕಾರಣಿಗಳಾಗೋದು ಪ್ರತಿಯೊಬ್ರು ಬಂದ್ಬಿಟ್ಟು ವೋಟ್ ಹಾಕ್ಸ್ಕೊಂಡೆ ಮಾತ್ರ ಹೋದವ್ರು, ಇನ್ನು ಮತ್ತೆ ಈ ಕಡೆ ನಿಮ್ ಗ್ರಾಮದ ಕಡೆ ತಿರುಗು ನೋಡಲ್ಲ. ಬರಲ್ಲ ಸರ್, ಯಾರು ಬರಲ್ಲ ಸರ್. ನಮ್ಮ ಹೆಸರು ಸೋಮಶೇಖರ್ ಅಂತ, ಕಾಗೇಪುರ ಗ್ರಾಮರೋದು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.